ಹಾಯ್ ಎಲ್ರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಸ್ವಪ್ನ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ನಾನಿವತ್ತು ರಜೆ ಹಾಕಿದ್ದೆ ಆ್ಯಂಡ್ ಇವತ್ತು ಹುಣ್ಣಿಮೆ ಬೇರೆ ಇತ್ತು. ನಮ್ಮವ್ವ ನೆನ್ನಿನ ಫೋನ್ ಹಚ್ಬಿಟ್ಟು ನನಗೆ ನಾಳೆ ಹುಣ್ಣಿಮೆ ಐತವಾ, ಗಾಡಿ ತೊಳಿ ಪೂಜೆ ಮಾಡು ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆ ಬೇಗ ಎದ್ನಿ. ಸೊ ಬೇಗ ಅಂದ್ರೆ ನನ್ನ ಪ್ರಕಾರ 8 ಗಂಟೆ ರಜೆ ಇದ್ದಾಗ ನಾನು 8 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಮಾರ್ಕೆಟ್ಗೆ ಹೋಗಿದ್ದು ಹೂ ತೊಗೊಂಬರೋಕ್ಕಾಗಲಿಲ್ಲ. ಅದಕ್ಕೆ ಇದ್ದಿದ್ರಾಗನ ಅಡ್ಜಸ್ಟ್ ಮಾಡಿ ದೇವ್ರಿಗೆ ಪೂಜೆ ಮಾಡಿದ್ನಿ. ಅದಾದಮೇಲೆ ಹೊಟ್ಟೆ ಹಸಿತಿತ್ತು. 11 ಗಂಟೆ ಆಗಿತ್ತು ರೀ. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡೋಷ್ಟ್ರಾಗನ ಅದಕ್ಕೆ ಏನು ಮಾಡೋದು ಅಂತ ತಿಳಿಲಿಲ್ಲ. ನಮ್ಮವ್ವ ಫೋನ್ ಮಾಡಿದ್ನಿ. ಯಾಕೆ 11 ಆಯ್ತು ಇನ್ನೂ ಊಟ ಮಾಡಿಲ್ಲ ನೀನು, ಏನೂ ತಿಂದಿಲ್ಲ ನೀನು ಅಂತಂದು. ಅದಕ್ಕೆ ಆಕಿನ ಒಂದು ಸಜೆಷನ್ ಕೊಟ್ಟಳು, ರೊಟ್ಟಿ ಒಗ್ಗರಣೆ ಮಾಡ್ಕೊ ಜಲ್ದಿ ಆಗ್ತದೆ ಅಂಥೇಳಿ. ಅದಕ್ಕೋಸ್ಕರ ನಾ ಇವತ್ತು ರೊಟ್ಟಿ ಒಗ್ಗರಣೆ ಮಾಡಕತ್ತೀನಿ. ಏನಿಲ್ಲ, ನಮ್ಮ ಉತ್ತರ ಕರ್ನಾಟಕದ ಕಡೆ ಕಟಕ್ ರೊಟ್ಟಿ ಯಾರ್ಯಾರು ತೊಗೊಂಬಂದಿರ್ತಿರಲ್ಲ, ಈ ಥರ ಮಾಡಿಕೊಡ್ರಿ. ಫುಲ್ ಈಸಿ ಇರ್ತದೆ. ಏನಿಲ್ಲ, ಮಾಮೂಲಿ ಅವಲಕ್ಕಿ ಹೆಂಗೆ ಒಗ್ಗರಣೆ ಕೊಡ್ತಿರಲ್ಲ ಹಂಗೆ ಒಗ್ಗರಣೆ ಕೊಡ್ರಿ. ಆದರೆ ಶೇಂಗಾ ಮಾತ್ರ ಇದಕ್ಕೆ ಕುಟ್ಟಿ ಹಾಕ್ರಿ ಅಷ್ಟೆ. ಅದನ್ನು ಬಿಟ್ಟರೆ ಏನಿಲ್ಲ. ಈ ರೊಟ್ಟಿ ಒಗ್ಗರಣೆ ಏನಿಲ್ಲ, ಮಸ್ತ್ ಇರ್ತದೆ ಶೇಂಗಾ ಪುಡಿ ಹಾಕಿ ಮಾಡಿದ್ರೆ. ನಾನು ಹೆಂಗೆ ಮಾಡ್ತೀನಿ ಅಂತ ನೀವು ನೋಡಿರಿ. ಆ್ಯಂಡ್ ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ, ಆಮೇಲೆ ಕುಟ್ಕೊಂಡಿದ್ನಿ ಅಂತ ಹೇಳಿದ್ನಲ್ಲ ಅದನ್ನು ಶೇಂಗಾ ಪುಡಿ ಹಾಕಿ ಉಳ್ಳಾಗಡ್ಡಿ ಕರಿಬೇವು ಹಾಕಿಬಿಟ್ಟು ಹಿಂಗೆ ಚೆಂದಾಗಿ ಎಣ್ಣೆ ಒಳಗೆ ಬಾಡಿಸ್ಕೋಬೇಕು. ಅದಾದಮೇಲೆ ಇದಕ್ಕೆ ಏನಿಲ್ಲರಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಟೊಮೆಟೊ ಹಣ್ಣು ಹಾಕ್ರಿ. ಅದು ಚೆಂದಾಗಿ ಫ್ರೈ ಆಗಬೇಕು. ಫ್ರೈ ಆದ್ರೆ ಮಾತ್ರ ಟೇಸ್ಟ್ ಭಾರಿ ಇರ್ತದೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ, ಅರಿಶಿನ ಹಾಕ್ರಿ. ನಿಮಗೆ ಬೇಕಾದ್ರೆ ಒಂಚೂರು ಲೈಟಾಗಿ ಗರಂ ಮಸಾಲ ಹಾಕ್ರಿ, ಮಸ್ತ್ ಇರ್ತದೆ. ಅದಾದಮೇಲೆ ಮಾಡ್ಕೊಂಡು ತಿಂದ್ರಿ ಅಷ್ಟೇ. ರೊಟ್ಟಿ ಒಗ್ಗರಣೆ ಏನು ಭಾಳ ಇಲ್ಲ, ಸೊ ಸಿಂಪಲ್ ಐತಿ. ಮತ್ತು ರೊಟ್ಟಿ ನೀವು ಸೈಡ್ ಮುರಿದಿಟ್ಕೊಂಡು ಆಮೇಲೆ ಅದ್ರಾಗ ಹಾಕಿ ಕಲ್ಸ್ಕೊತೀನಿ ಅಂದ್ರೂ ನಡೀತದೆ. ಇಲ್ಲ ನಾ ಡೈರೆಕ್ಟ್ ಅದ್ರಾಗ ಮುರ್ಕೋತೀನಿ ಅಂದ್ರೂ ನಡೀತದೆ. ನಾನಂತರೂ ಸೈಡ್ ಏನು ಮುರಿದಿಟ್ಕೊಂಡಿರಲಿಲ್ಲ, ಹಂಗೆ ಡೈರೆಕ್ಟ್ ಅದ್ರಾಗನ ಮುರ್ಕೊಂಬಿಟ್ನಿ. ಆಮೇಲೆ ಮುರ್ಕೊಂಡಿದ್ದಕ್ಕೆ ಅದು ಸ್ವಲ್ಪ ಮೆತ್ತಗೆ ಆಗಬೇಕು ಅಂತಂದ್ರೆ ನೀವು ಸ್ವಲ್ಪ ಬಿಸಿನೀರು ಹಾಕ್ರಿ ಅದ್ರ ಮೇಲೆ. ಯಾಕಂದ್ರೆ ಮೆತ್ತಗೆ ಆಗಬೇಕಲ್ಲ ಅದು, ಅದಕ್ಕೋಸ್ಕರ ಹಾಕೊಂಬಿಟ್ಟು ಚೆಂದಾಗಿ ಕಲಸ್ಕೊರಿ, ಮಸ್ತ್ ಇರ್ತದೆ ತಿನ್ನಾಕಂತರೂ. ಮತ್ತು ಇನ್ನೇನ್ರಿಪ್ಪ ಸಮಾಚಾರ, ನಾನಿವತ್ತು ಏನು ಮಾಡಲಿ ಅಂತ ತಿಳಿವಲ್ದಾಗ್ಯದ. ಹಂಗೆ ಏನು ಮಾಡೋದು, ಫೋನ್ ನೋಡೋದು, ಮತ್ತೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಊಟ ಮಾಡೋದು ಬಿಟ್ಟರೆ ನಮ್ಮ ಮನೆ ಬಾಜುಕಿನ ಹುಡುಗಿಯದ ಒಂದು ಸಣ್ಣದು, ನನ್ನ ಸೊಸಿ ಮುದ್ದು, ಆ ಸೊಸಿ ಮುದ್ದನ್ನು ಮಾತಾಡ್ಸೋದು, ಮತ್ತು ವಾಪಸ್ ಬಂದು ಮಲ್ಕೊಳ್ಳೋದು. ಇದಾಗಿತ್ತು ನೋಡ್ರಿ. ರಜೆ ಇದ್ದಾಗ ಒಂದು ಸಲ ಹಿಂಗೆ ಆಗ್ತದೆ. ಮನ್ಯಾಗ ಯಾರ ಒಬ್ರು ಇರ್ಬೇಕು ನೋಡ್ರಿ, ಅದಕ್ಕೆ ಹೇಳೋದು. ಅವ್ರಿಗಿದ್ರೆ ಅವ್ರು ಅದಾರಪ್ಪ ಅಂತ ಹೇಳ್ಯಾರ ಒಂದಿಟ್ಟು ಚೆಂದಾಗಿ ಇರ್ತವೆ. ಇಲ್ಲ ಅಂತಂದ್ರೆ ಬರೀ ಮಲ್ಕೊಳ್ಳೋದು ಹೇಳೋದು, ಮಲ್ಕೊಳ್ಳೋದು ಹೇಳೋದು ಇದು ಆಗ್ತದೆ. ನನಗೂ ಓದ್ಕೋಬೇಕಂತ ಅನಿಸ್ತದ ಅವಾಗವಾಗ, ಖರೆ ಆದರೂ ಓದ್ಕೊಳಕ್ಕಾಗವಲ್ದು. ಇನ್ನೇನು ನೋಟಿಫಿಕೇಷನ್ ಬಿಡ್ತಾರಪ್ಪ ಅಂತ ಹೇಳಿ ನಾನು ಕಾಯಕತ್ತೀನಿ, ಖರೆ ಓದೋಕ್ಕಾಗವಲ್ದದ. ಏನು ಮಾಡಲಿ, ಓದಬೇಕು ಅಂದ್ರಂತ ತಿಳಿವಲ್ದಾಗ್ಯದ. ದಯವಿಟ್ಟು ಯಾರ ಸ್ವಲ್ಪ ಮೋಟಿವೇಶ್ನಲ್ಲಾಗಿ ನನಗೆ ಏನರ ಮೋಟಿವೇಟ್ ಮಾಡೋರಿದ್ರೆ ದಯವಿಟ್ಟು ಬೈರಿ, ಓದಲಿ ಅಂಥೇಳಿ. ನಾನು ಒಂದು ಸ್ವಲ್ಪ ಓದಬೇಕು. ಏನು ಮಾಡೋಕ್ಕಾಗಲ್ಲ. ಹೌದು, ನಾ ಆಲ್ರೆಡಿ ಜಾಬ್ ಒಳಗೆ ಅದನಿ, ಖರೆ ಆದರೂ ನನಗೆ ಈ ಜಾಬ್ಗಿಂತ ಮತ್ತು ಬೇರೆ ಜಾಬಿಗೆ ಹೋಗ್ಬೇಕಂತ ಆಸೆ. ಅದಕ್ಕೋಸ್ಕರ ಓದಬೇಕು, ಆದರೆ ನನಗೆ ಓದೋಕ್ಕಾಗವಲ್ದು. ಏನು ಮಾಡಬೇಕಪ್ಪ ದೇವ್ರೇ, ಏನು ಮಾಡೋಕ್ಕಾಗೋದಿಲ್ಲ. ಇದನ್ನು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ದೇವ್ರು ಹೇಳಕತ್ತಾನ. ಸೊ ಅದಕ್ಕೋಸ್ಕರ ನಾ ಇದನ್ನ ಮಾಡ್ಕೊಂಡು ಹೋಗ್ತೀನಿ. ನೋಡ್ರಿ ನಮ್ಮ ರೊಟ್ಟಿ ಒಗ್ಗರಣೆ ಹೆಂಗದ, ನೀವು ಮಾಡ್ಕೊಂಡು ತಿನ್ನಿರಿ. ಇದ್ರ ಜೊತೆ ಸ್ವಲ್ಪ ಮ್ಯಾಲೆ ಶೇಂಗಾ ಚಟ್ನಿ ಇದ್ರಿ ಏನರ ಉದುರ್ಸ್ಕೊಂಡು ತಿನ್ನಿರಿ, ಇನ್ನೂ ಮಸ್ತ್ ಇರ್ತತಿ. ಹೆಂಗದ, ಸೂಪರಾಗಿತ್ತು, ಮಸ್ತ್ ಇತ್ತು. ನನ್ನ ಮುಖದ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ಗೊತ್ತಾಗಬೇಕು ಮಸ್ತ್ ಆಗೈತಪ್ಪ ಅಂಥೇಳಿ. ಸೂಪರಾಗಿತ್ತು. ಖರೆ ಹೇಳ್ಬೇಕಂದ್ರೆ ಭಾಳ ಮಸ್ತಾಗಿತ್ತು. ನೀವು ರೊಟ್ಟಿ ಒಗ್ಗರಣೆ ಮಾಡ್ಕೊಂಡು ತಿನ್ನಿರಿ. ಓಕೆ.